ಆತ್ಮೀಯ PUC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಈ ಫಾರ್ಮುಲಾದ ಮೇಲೆ ಈ ವರ್ಷ 2023 ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಪಾರ್ಟ್ ಬಿ ದಲ್ಲಿ 2 ಮಾರ್ಕ್ಸ್ಗೆ ಕೇಳಬಹುದಾದಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಸೊ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಇದರ ಮೇಲೆ ಬರುವಂಥ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕಾದ್ರೆ ನೀವು ನೆನಪಿಡಬೇಕಾದ ಒಂದು ಫಾರ್ಮುಲಾ ಏನಂದರೆ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಆಗಿದೆ. ಈ ಫಾರ್ಮುಲಾ ನಿಮಗೆ ನೆನಪಿದ್ರೆ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಮೇಲೆ ಬರುವಂಥ ಎಲ್ಲ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಬೋದು. ಸೊ ಪ್ರತಿ ವರ್ಷ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಈ ಫಾರ್ಮುಲಾದ ಮೇಲೆ ಒಂದು 2 ಮಾರ್ಕ್ಸಿನ ಕ್ವಶನನ್ನು ಕೇಳ್ತಾರೆ. ಅದೇ ರೀತಿ ಈ ವರ್ಷವೂ ಸಹ 99% ಇದರ ಮೇಲೆ ಒಂದು ಕ್ವಶನ್ ನಿಮಗೆ ಬರ್ತದೆ. ಸೊ ಮೊದಲಿಗೆ ನಾನು ಮಾರ್ಚ್ 2014, 18, ಜೂನ್ 2017 ನೋಡಿ ಇಷ್ಟು ಸಲ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬಂದಂಥ ಒಂದು ಕ್ವಶನನ್ನು ತೆಗೆದುಕೊಳ್ತಾ ಇದ್ದೇನೆ. ಫೈಂಡ್ ದ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ whose adjacent sides are given by the vectors a vector is equal to 3i cap plus j cap plus 4k cap and b vector is equal to I cap minus j cap plus k cap. ಸೊ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮನ್ನು ಫೈಂಡ್ ಔಟ್ ಮಾಡುವಂಥ ಫಾರ್ಮುಲಾ ಏನಿದೆ ಅಂದರೆ ಮಾಡ್ಯುಲಸ್ ಆಫ್ a ಕ್ರಾಸ್ b ಇರೋದ್ರಿಂದ ಮೊದಲಿಗೆ ನಾವು ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಎಂಬುದು ಥರ್ಡ್ ಆರ್ಡರ್ ಡಿಟರ್ಮೆಂಟ್ ಆಗಿರ್ತದೆ. ಅಂದರೆ ಈ ಡಿಟರ್ಮೆಂಟು 3 ರೋಗಳನ್ನು ಮತ್ತು 3 ಕಾಲಮ್ಸ್ಗಳನ್ನು ಒಳಗೊಂಡಿರ್ತದೆ. ಸೊ ಇಲ್ಲಿ ಸಾಮಾನ್ಯವಾಗಿ ಭಾಳಷ್ಟು ಸ್ಟೂಡೆಂಟ್ಸು ಒಂದು ಮಿಸ್ಟೇಕ್ ಮಾಡ್ತಾರೆ. ಸೊ ಇದು ಡಿಟರ್ಮೆಂಟ್ ಆಗಿರೋದ್ರಿಂದ 2 ವರ್ಟಿಕಲ್ ಪ್ಯಾರಲಲ್ ಲೈನನ್ನು ಇಲ್ಲಿ ಹಾಕ್ಕೊಂಡು ಇದ್ರ ಒಳಗಡೆ ಎಲಿಮೆಂಟ್ಸ್ಗಳನ್ನು ಬರೀಬೇಕು. ಭಾಳಷ್ಟು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟನ್ನು ಹಾಕ್ತಾರೆ. ಸ್ಕ್ವೇರ್ ಬ್ರ್ಯಾಕೆಟ್ ಹಾಕಿದರೆ ಇದು ಡಿಟರ್ಮೆಂಟ್ ಆಗೋದಿಲ್ಲ, ಬದಲಿಗೆ ಮ್ಯಾಟ್ರಿಕ್ಸ್ ಆಗ್ತದೆ. ಸೊ ಹಾಗಾಗಿ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕಿದರೆ ಪ್ರಾಬ್ಲಮ್ ರಾಂಗ್ ಆಗ್ತದೆ. ಸೊ ಅದಕ್ಕಾಗಿ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಎಂಬುದು ಒಂದು ಡಿಟರ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ನೀವು 2 ಪ್ಯಾರಲಲ್ ವರ್ಟಿಕಲ್ ಲೈನ್ಸನ್ನು ಹಾಕ್ಕೊಂಡು ಇದರ ಒಳಗಡೆ ಏನು ಮಾಡಬೇಕಂದ್ರೆ ಎಲಿಮೆಂಟ್ಸ್ಗಳನ್ನು ಬರೀಬೇಕು. ಈ ಥರ್ಡ್ ಆರ್ಡರ್ ಡಿಟರ್ಮೆಂಟಲ್ಲಿ ಫಸ್ಟ್ ರೋ ಎಲಿಮೆಂಟ್ಸನ್ನು ಯಾವಾಗಲೂ ಯೂನಿಟ್ ವೆಕ್ಟರ್ ಐ ಕ್ಯಾಪ್, ಜೆ ಕ್ಯಾಪ್ ಮತ್ತು ಕೆ ಕ್ಯಾಪಿಂದ ಫಿಲಪ್ ಮಾಡಬೇಕು. ಅದೇ ರೀತಿ ಸೆಕೆಂಡ್ ರೋ ಎಲಿಮೆಂಟ್ಸನ್ನು ಇಲ್ಲಿರುವ ಎ ವೆಕ್ಟರ್ನ ಸ್ಕೇಲಾರ್ ಕಂಪೋನೆಂಟಿಂದ ಫಿಲಪ್ ಮಾಡಬೇಕು. ಅಂದರೆ ಇಲ್ಲಿ ಐ ದ ಕೋಯಿಫಿಷಿಯಂಟ್ ಏನಿದೆಯಲ್ಲ 3 ಇದನ್ನು ಇಲ್ಲಿ ಬರೀಬೇಕು. ಅದೇ ರೀತಿ ಕೆ ಜೆ ದ ಕೋಯಿಫಿಷಿಯಂಟ್ ಎಷ್ಟಿದೆ 1 ಇದೆ. ಇಲ್ಲಿ ಯಾವುದೂ ನಂಬರ್ ಇಲ್ಲ ಅಂದರೆ 1 ಅಂತ ತಿಳ್ಕೊಳ್ಬೇಕು. 1 ಇಲ್ಲಿ ಬರೀಬೇಕು. ಅದೇ ರೀತಿ ಕೆ ದ ಕೋಯಿಫಿಷಿಯಂಟ್ ಕೆ ಜೊತೆಗಿರುವ ನಂಬರ್ ಯಾವುದಿದೆ 4 ಅದನ್ನು ಇಲ್ಲಿ ಫಿಲಪ್ ಮಾಡಿದರೆ ಸೆಕೆಂಡ್ ರೋ ಎಲಿಮೆಂಟ್ಸನ್ನು ನಾವು ಬರ್ದಂಗೆ ಆಗ್ತದೆ. ಅದೇ ರೀತಿ ಥರ್ಡ್ ರೋ ಎಲಿಮೆಂಟ್ಸನ್ನು ಬಿ ವೆಕ್ಟರ್ನ ಸ್ಕೇಲಾರ್ ಕಂಪೋನೆಂಟಿಂದ ಇಲ್ಲ ಫಿಲಪ್ ಮಾಡಬೇಕು. ಅಂದರೆ ಐ ದ ಕೋಯಿಫಿಷಿಯಂಟ್, ಜೆ ದ ಕೋಯಿಫಿಷಿಯಂಟ್ ಮತ್ತು ಕೆ ದ ಕೋಯಿಫಿಷಿಯಂಟನ್ನು ಇಲ್ಲಿ ಬರೀಬೇಕು. ಐ ಜೊತೆಗಿರುವ ನಂಬರ್ ಯಾವುದಿದೆ 1 ಇದೆ, ಅದನ್ನು ಇಲ್ಲಿ ತುಂಬಬೇಕು. ಅದೇ ರೀತಿ ಜೆ ಜೊತೆಗಿರುವ ನಂಬರ್ -1 ಇದೆ, ವಿತ್ ಸೈನ್ ಬರೀಬೇಕು ಮೈನಸ್ ಇದ್ದಾಗ. ಸೊ -1 ಇಲ್ಲಿ ಬರೀಬೇಕು. ಅದೇ ರೀತಿ ಕೆ ದ ಕೋಯಿಫಿಷಿಯಂಟ್ ಏನಿದೆ 1 ಇದೆ. ಹೀಗೆ ನಾವು ಥರ್ಡ್ ಆರ್ಡರ್ ಡಿಟರ್ಮೆಂಟನ್ನು ಬರೆದುಕೊಳ್ಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಥರ್ಡ್ ಆರ್ಡರ್ ಡಿಟರ್ಮೆಂಟನ್ನು ನಾವು ಎಕ್ಸ್ಪಾಂಡ್ ಮಾಡಬೇಕು. ಥರ್ಡ್ ಆರ್ಡರ್ ಡಿಟರ್ಮೆಂಟನ್ನು ಎಕ್ಸ್ಪಾಂಡ್ ಮಾಡೋದನ್ನು ನೀವು ಆಲ್ರೆಡಿ ಡಿಟರ್ಮೆಂಟ್ಸ್ ಚಾಪ್ಟ್ರಲ್ಲಿ ಕಲ್ತಿದ್ರಿ. ನಾವು ವಿ ಶಾಲ್ ಎಕ್ಸ್ಪಾಂಡ್ ದಿಸ್ ಡಿಟರ್ಮೆಂಟ್ ಅಲಾಂಗ್ ದಿ ಫಸ್ಟ್ ರೋನ ಮುಖಾಂತರ ನಾವೇನು ಮಾಡುವ ಈ ಡಿಟರ್ಮೆಂಟನ್ನು ಎಕ್ಸ್ಪಾಂಡ್ ಮಾಡೋಣ. ಐ ಇಂಟು ನೋಡಿ ಐ ಇರೋದು ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮಲ್ಲಿ. ಇಲ್ಲಿ ನಾವು ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮನ್ನು ಕ್ಯಾನ್ಸಲ್ ಮಾಡಿದರೆ ಸೆಕೆಂಡ್ ಆರ್ಡರ್ ಡಿಟರ್ಮೆಂಟ್ ಇರ್ತದೆ 1 4 -1 4. ಇದನ್ನು ಎಕ್ಸ್ಪಾಂಡ್ ಮಾಡಿದರೆ ಅಂದರೆ 1 × 1 ಮಾಡಿದರೆ 1 ಇರ್ತದೆ. ಮೈನಸನ್ನು ಇಲ್ಲಿ ಹಾಕ್ಕೊಳ್ಬೇಕು. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 4 × -1 ಇಸ್ -4 ಆಗ್ತದೆ. ಇಲ್ಲಿ ನೀವು ಮೈನಸ್ ಬ್ರ್ಯಾಕೆಟ್ ಹಾಕ್ಕೊಂಡು -4 ಅಂತ ಬರಿಬೋದು, ಆರ್ ಯು ಕ್ಯಾನ್ ರೈಟ್ +4 ಡೈರೆಕ್ಟ್ಲಿ. ಸೊ ನೆಕ್ಸ್ಟು ಜೆ ಅನ್ನು ಬರೀಬೇಕು. ಜೆ ಬರೆಯೋಕ್ಕಿಂತ ಬಿಫೋರ್ ಏನು ಹಾಕ್ಕೊಳ್ಬೇಕಂದ್ರೆ ಮೈನಸನ್ನು ಹಾಕ್ಕೊಳ್ಬೇಕು. ಸೊ ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. ಸೊ ಜೆ ಲೈಸ್ ಇನ್ ಫಸ್ಟ್ ರೋ ಆ್ಯಂಡ್ ಸೆಕೆಂಡ್ ಕಾಲಮ್. ಫಸ್ಟ್ ರೋ ಮತ್ತು ಸೆಕೆಂಡ್ ಕಾಲಮನ್ನು ಕ್ಯಾನ್ಸಲ್ ಮಾಡಿದರೆ ಎಲಿಮೆಂಟ್ಸ್ ಯಾವುದಾದ್ರು ಉಳಿತದಲ್ರಿ 3 4 1 1 ಇರ್ತದೆ. 3 ಮತ್ತು 1 ಮಲ್ಟಿಪ್ಲೈ ಮಾಡಿದ್ರೆ 3 -4 ಮತ್ತು 1 ಮಲ್ಟಿಪ್ಲೈ ಮಾಡಿದ್ರೆ 4 1 4 ಆಗ್ತದೆ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ. ನೆಕ್ಸ್ಟು ಕೆ ಬರೆಯೋಕ್ಕಿಂತ ಪೂರ್ವದಲ್ಲಿ ಪ್ಲಸ್ಸನ್ನು ಹಾಕ್ಕೊಳ್ರಿ. ಪ್ಲಸ್ ಕೆ ಕ್ಯಾಪ್ ಇಂಟು ನೋಡಿ ಕೆ ಫಸ್ಟ್ ರೋದಲ್ಲಿದೆ, ಥರ್ಡ್ ಕಾಲಮಲ್ಲಿ ಇರೋದ್ರಿಂದ ನಾವು ಫಸ್ಟ್ ರೋ ಮತ್ತು ಥರ್ಡ್ ಕಾಲಮನ್ನು ಕ್ಯಾನ್ಸಲ್ ಮಾಡಿದ್ರೆ ವಿ ಲೆಫ್ಟ್ ವಿತ್ ಸೆಕೆಂಡ್ ಆರ್ಡರ್ ಡಿಟರ್ಮೆಂಟ್ ವಿಚ್ ಕಂಟೈನ್ಸ್ ದ ಎಲಿಮೆಂಟ್ಸ್ 3 1 1 -1. ಸೊ ಇಲ್ಲಿ ನಾವು ಏನು ಮಾಡಬೇಕಂದ್ರೆ 3 ಮತ್ತು -1 ಮಲ್ಟಿಪ್ಲೈ ಮಾಡಿದರೆ -3 ಬರ್ತದೆ. -1 ಮತ್ತು 1 ಮಲ್ಟಿಪ್ಲೈ ಮಾಡಿದರೆ 1 ಆಗ್ತದೆ. ಇಲ್ಲಿ 1 ಅಂತ ಬರೆದು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಐ ಕ್ಯಾಪನ್ನು ಆ್ಯಸ್ ಇಟ್ ಈಸ್ ಬರೀರಿ. ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. 1 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಆಗ್ತದೆ. ಮೈನಸ್ ಜೆ ಕ್ಯಾಪ್ ಆ್ಯಸ್ ಇಟ್ ಈಸ್ ಬರೀರಿ. 3 - 4 ಇಸ್ -1 ಪ್ಲಸ್ ಕೆ ಕ್ಯಾಪ್ ಇಂಟು
-3 -1 is -4. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಬ್ರ್ಯಾಕೆಟ್ ಒಳಗಡೆ ಇರೋದನ್ನು 1 + 4 ಏನಾಗ್ತದೆ ಅಲ್ರಿ 5 ಆಗ್ತದೆ. 5 i ಕ್ಯಾಪ್ ಮೈನಸ್ ಇಂಟು ಮೈನಸ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಇಂಟು ಮೈನಸ್ ಮೈನಸ್ 4 ಕೆ ಕ್ಯಾಪ್ ಆಗ್ತದೆ. ಸೊ ಹೀಗೆ ನಾವು ಎ ವೆಕ್ಟರ್ ಮತ್ತು ಬಿ ವೆಕ್ಟರ್ನ ಕ್ರಾಸ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಬೇಕು. ನಾವು ಲೆಟ್ ಅಸ್ ಫೈಂಡ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ವೆಕ್ಟರ್. ಈ ಎ ಕ್ರಾಸ್ ಬಿ ವೆಕ್ಟರ್ನ ಮ್ಯಾಗ್ನಿಟ್ಯೂಡನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ಈ ವೆಕ್ಟರ್ನ ಮ್ಯಾಗ್ನಿಟ್ಯೂಡನ್ನು ನಾವಿಲ್ಲಿ ಬರೀಬೇಕು. ಅದಕ್ಕಾಗಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅಂತ ಬರೆದುಕೊಳ್ರಿ ಈಸ್ ಈಕ್ವಲ್ ಟು ಇಲ್ಲಿ ಸ್ಕ್ವೇರ್ ರೂಟನ್ನು ಹಾಕ್ಕೊಳ್ರಿ. ಅಂಡರ್ ದಿ ರೂಟ್ ಯು ರೈಟ್ ಕೋಯಿಫಿಷಿಯಂಟ್ ಆಫ್ ಐ ವೆಕ್ಟರ್ ಕೋಯಿಫಿಷಿಯಂಟ್ ಏನಿದೆ 5 ಇದೆಯಲ್ಲ 5 ಸ್ಕ್ವೇರ್ ಅಂತ ಬರೀರಿ. ಪ್ಲಸ್ ಜೆದ ಕೋಯಿಫಿಷಿಯಂಟ್ ಏನಿದೆ 1 ಇದೆ 1 ಸ್ಕ್ವೇರ್ ಅಂತ ಬರೀರಿ. ಅದೇ ರೀತಿ ಕೆದ ಕೋಯಿಫಿಷಿಯಂಟ್ ಏನಿದೆ -4 ಇದೆ, ಇಲ್ಲಿ ನೀವು ಪ್ಲಸ್ -4 ಹೋಲ್ ಸ್ಕ್ವೇರ್ ಅಂತ ಬರೀರಿ. ಈಸ್ ಈಕ್ವಲ್ ಟು 5 ಸ್ಕ್ವೇರ್ 25 ಆಗ್ತದೆ. 1 ಸ್ಕ್ವೇರ್ ಇಸ್ 1 -4 ಸ್ಕ್ವೇರ್ ಇಸ್ -4 ಇಂಟು -4 ಪ್ಲಸ್ 16 ಆಗ್ತದೆ. ಸೊ ಈ ರೂಟ್ ಒಳಗಡೆ ಇರುವ ಎಲ್ಲ ನಂಬರ್ಸನ್ನು ಆ್ಯಡ್ ಮಾಡಿದರೆ 25 + 1 + 16 ಎಷ್ಟಾಗ್ತದೆ ಅಂದರೆ +42 ಆಗ್ತದೆ. Therefore, magnitude of A vector cross B vector value is √42. Hence, area of a parallelogram is equal to magnitude of A vector cross B vector. So, ಇಲ್ಲಿ ನಾವು magnitude of A vector cross B vector ನ ವ್ಯಾಲ್ಯೂವನ್ನು ಆಲ್ರೆಡಿ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೇವೆ. ಎಷ್ಟು ಬಂದಿದೆ ಅಲ್ರಿ √42 ಇರೋದ್ರಿಂದ. ಸೊ ನಾವಿಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಪ್ಲೇಸಲ್ಲಿ √42 ಅನ್ನು ಹಾಕಿದರೆ ನಮಗೆ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ √42 ಸ್ಕ್ವೇರ್ ಯೂನಿಟ್ ಸಿಗ್ತದೆ. ಸೊ ನಾನಿವಾಗ ಮಾರ್ಚ್ 2015, 17, ಜೂನ್ 16 ಮತ್ತು ಜೂನ್ 2018ನಲ್ಲಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿದಂಥ ಒಂದು ಕ್ವಶನನ್ನು ತೆಗೆದುಕೊಳ್ತಾ ಇದ್ದೇನೆ. ಕ್ವಶನ್ ಈ ರೀತಿಯಾಗಿದೆ. ಫೈಂಡ್ ದಿ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಹೂಸ್ adjacent sides are given by the vectors A vector is equal to I cap minus J cap plus 3K cap and B vector is equal to 2I cap minus 7J cap plus K cap. If A and B are two adjacent sides of the parallelogram ಆಗಿದ್ದಾಗ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಅನ್ನು ಫೈಂಡ್ ಔಟ್ ಮಾಡುವಂಥ ಫಾರ್ಮುಲಾ ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ವೆಕ್ಟರ್ ಆಗಿರೋದ್ರಿಂದ ಮೊದಲಿಗೆ ನಾವು ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಎ ಕ್ರಾಸ್ ಬಿ ವೆಕ್ಟರ್ ಎಂಬುದು ಒಂದು ಥರ್ಡ್ ಆರ್ಡರ್ ಡಿಟರ್ಮೆಂಟ್ ಆಗಿರೋದ್ರಿಂದ ಇದರ ಫಸ್ಟ್ ರೋ ಎಲಿಮೆಂಟ್ಸನ್ನು ಯಾವಾಗಲೂ ಯೂನಿಟ್ ವೆಕ್ಟರ್ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಇಂದ ಫಿಲ್ ಅಪ್ ಮಾಡಬೇಕು. ಆ್ಯಂಡ್ ಸೆಕೆಂಡ್ ರೋ ಎಲಿಮೆಂಟ್ಸ್ ಆರ್ ಫಿಲ್ಡ್ ವಿತ್ ಸ್ಕೇಲಾರ್ ಕಂಪೋನೆಂಟ್ಸ್ ಆಫ್ ಎ ವೆಕ್ಟರ್. ಅಂದರೆ ಈ ಐದ ಕೋಯಿಫಿಷಿಯಂಟ್ ಜೆದ ಕೋಯಿಫಿಷಿಯಂಟ್ ಮತ್ತು ಕೆದ ಕೋಯಿಫಿಷಿಯಂಟ್ ಇಂದ ಸೆಕೆಂಡ್ ರೋ ಎಲಿಮೆಂಟ್ಸನ್ನು ಫಿಲ್ ಅಪ್ ಮಾಡಬೇಕು. ಇಲ್ಲಿ ಐದ ಕೋಯಿಫಿಷಿಯಂಟ್ 1 ಇದೆ, ಇಲ್ಲಿ 1 ಅನ್ನು ಫಿಲ್ ಅಪ್ ಮಾಡಿರಿ. ಜೆದ ಕೋಯಿಫಿಷಿಯಂಟ್ -1 ಇದೆ, ಇಲ್ಲಿ -1 ಅನ್ನು ಬರೀರಿ. ಕೆದ ಕೋಯಿಫಿಷಿಯಂಟ್ 3 ಇರೋದ್ರಿಂದ ಇಲ್ಲಿ +3 ಅಂತ ಬರೀರಿ. ಅದೇ ರೀತಿ ಥರ್ಡ್ ರೋ ಎಲಿಮೆಂಟ್ಸ್ ಆರ್ ಫಿಲ್ಡ್ ವಿತ್ ಸ್ಕೇಲಾರ್ ಕಂಪೋನೆಂಟ್ಸ್ ಆಫ್ ಬಿ ವೆಕ್ಟರ್. ಅಂದರೆ ಐದ ಕೋಯಿಫಿಷಿಯಂಟ್ ಜೆದ ಕೋಯಿಫಿಷಿಯಂಟ್ ಮತ್ತು ಕೆದ ಕೋಯಿಫಿಷಿಯಂಟ್ ಇಂದ ಈ ಥರ್ಡ್ ರೋ ಎಲಿಮೆಂಟ್ಸ್ ಅನ್ನು ಫಿಲ್ ಅಪ್ ಮಾಡಬೇಕು. ಸೊ ಐದ ಕೋಯಿಫಿಷಿಯಂಟ್ 2 ಇದೆ, ಕೆದ ಕೋಯಿಫಿಷಿಯಂಟ್ -7 ಇದೆ. ಅದೇ ರೀತಿ ಕೆದ ಕೋಯಿಫಿಷಿಯಂಟ್ ಕೆ ಜೊತೆಗೆ ಯಾವುದೋ ನಂಬರ್ ಇಲ್ಲ ಅಂದರೆ 1 ಇದೆ ಅಂತ ತಿಳ್ಕೊಳ್ಬೇಕು. ಇಲ್ಲಿ 1 ಅನ್ನು ಫಿಲ್ ಅಪ್ ಮಾಡಬೇಕು. ನಾವು ವಿ ಶಾಲ್ ಎಕ್ಸ್ಪಾಂಡ್ ದಿಸ್ ಡಿಟರ್ಮೆಂಟ್ ಅಲಾಂಗ್ ದಿ ಫಸ್ಟ್ ರೋನ ಮೂಲಕ ಈ ಡಿಟರ್ಮೆಂಟನ್ನು ಎಕ್ಸ್ಪಾಂಡ್ ಮಾಡೋಣ. ಸೊ ರೈಟ್ ಈಸ್ ಈಕ್ವಲ್ ಟು ಐ ಕ್ಯಾಪ್ ಇಂಟು ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. ಸೊ ಐ ಎಲ್ಲಿದೆ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮಲ್ಲಿ ಇರೋದ್ರಿಂದ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮನ್ನು ಡಿಲೀಟ್ ಮಾಡಿದ್ರೆ ಸೊ ವಿ ಆರ್ ಲಿಫ್ಟ್ ವಿತ್ ಸೆಕೆಂಡ್ ಆರ್ಡರ್ ಡಿಟರ್ಮೆಂಟ್ ವಿಚ್ ಕಂಟೇನ್ಸ್ ಎಲಿಮೆಂಟ್ಸ್ -1 3 -7 1 ಇರ್ತದೆ. ಸೊ ಇದನ್ನು ಮಲ್ಟಿಪ್ಲೈ ಮಾಡಬೇಕು. -1 × 1 -1 ಆಗ್ತದೆ. ಇಲ್ಲಿ ಮೈನಸನ್ನು ಹಾಕ್ಕೊಳ್ರಿ. 3 ಇಂದ -7ಗೆ ಮಲ್ಟಿಪ್ಲೈ ಮಾಡಿದ್ರೆ -21 ಆಗ್ತದೆ. ಸೊ ಇದು -21 ಆಗಿರೋದ್ರಿಂದ ಹೊರಗಡೆ ಮೈನಸ್ ಇರೋದ್ರಿಂದ ಬ್ರ್ಯಾಕೆಟನ್ನು ಹಾಕ್ಕೊಂಡು ಒಳಗಡೆ -21 ಅಂತ ಬರಿಬೋದು. ಆರ್ ಯು ಕ್ಯಾನ್ ರೈಟ್ ಡೈರೆಕ್ಟ್ಲಿ -× +21. ಸೊ ನೆಕ್ಸ್ಟ್ ಟರ್ಮ್ ಏನು ಬರೀರಿ ಅಂದರೆ -j ಕ್ಯಾಪ್ ಅಂತ ಬರೀರಿ. ಇಲ್ಲಿ ಬ್ರ್ಯಾಕೆಟನ್ನು ಹಾಕ್ಕೊಳ್ರಿ. ಜೆ ಲೈಸ್ ಇನ್ ಫಸ್ಟ್ ರೋ ಆ್ಯಂಡ್ ಸೆಕೆಂಡ್ ಕಾಲಮ್. ಫಸ್ಟ್ ರೋ ಮತ್ತು ಸೆಕೆಂಡ್ ಕಾಲಮನ್ನು ಡಿಲೀಟ್ ಮಾಡಿದ್ರೆ ಸೊ ನಮಗೆ ಎಲಿಮೆಂಟ್ಸ್ ಯಾವ್ದಾದ್ರು ಇರ್ತದೆ ರೀ 1 3 2 ಮತ್ತು 1. ಸೊ ಇಲ್ಲಿ 1 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ 1 1 is 1 ಮೈನಸನ್ನು ಹಾಕ್ಕೊಳ್ರಿ. 3 2 6 ಆಗ್ತದೆ. ಅಂದರೆ 3 ಮತ್ತು 2 ಅನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ. ನಾವು ವಿಲ್ ಗೋ ಟು ರೈಟ್ ದ ಲಾಸ್ಟ್ ಟರ್ಮ್ ಕೆ ಕ್ಯಾಪ್ ಎಂಬುದು ಫಸ್ಟ್ ರೋ ಮತ್ತು ಥರ್ಡ್ ಕಾಲಮಲ್ಲಿ ಇರೋದ್ರಿಂದ ಫಸ್ಟ್ ರೋ ಮತ್ತು ಥರ್ಡ್ ಕಾಲಮನ್ನು ಡಿಲೀಟ್ ಮಾಡಿದರೆ ಎಲಿಮೆಂಟ್ಸ್ 1 -1 2 ಮತ್ತು -7 ಇರ್ತದೆ. ಇಲ್ಲಿ ನಾವು 1 ಮತ್ತು -7 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ -7 ಮೈನಸನ್ನು ಹಾಕ್ಕೊಳ್ರಿ. ಮತ್ತು -1 ಮತ್ತು 2 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ -1 × 2 is -2 ಆಗೋದ್ರಿಂದ ಪುಟ್ ಬ್ರ್ಯಾಕೆಟ್ ಆ್ಯಂಡ್ ರೈಟ್ -2 ಆರ್ ಯು ಕ್ಯಾನ್ ರೈಟ್ ಡೈರೆಕ್ಟ್ಲಿ -× +2 ಅಂತ ಬರೀರಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಸಿಂಪ್ಲಿಫೈ ಮಾಡೋಣ. ಐ ಕ್ಯಾಪ್ ಇಂಟು -1 ಆ್ಯಸ್ ಇಟ್ ಈಸ್ ಬರೀರಿ. -× +21 ಆಗ್ತದೆ. -j ಕ್ಯಾಪನ್ನು ಆ್ಯಸ್ ಇಟ್ ಈಸ್ ಬರೀರಿ. 1 - 6 is -5 ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿರಿ. ಪ್ಲಸ್ ಕೆ ಕ್ಯಾಪ್ ಇಂಟು ಇಲ್ಲಿ -7 ಅನ್ನು ಆ್ಯಸ್ ಇಟ್ ಈಸ್ ಬರೀರಿ. -× -+2 ಆಗೋದ್ರಿಂದ
ಇಲ್ಲಿ +2 ಅಂತ ಬರೆದು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿರಿ. +21 - 1 ಇಸ್ +20 ಆಗ್ತದೆ, +20 I ಕ್ಯಾಪ್ ಆಗ್ತದೆ, ಮೈನಸ್ ಇಂಟು ಮೈನಸ್ +5 J ಕ್ಯಾಪ್ ಆ್ಯಂಡ್ ದ ಲಾಸ್ಟ್ ಟರ್ಮ್ -7 + 2 ಇಸ್ -5, -5 ಇಂಟು +K ಕ್ಯಾಪ್ ಇಸ್ -K ಕ್ಯಾಪ್ ಆಗ್ತದೆ, -5 K ಕ್ಯಾಪ್ ಆಗ್ತದೆ. ಸೊ ಹೀಗೆ ನಾವು ಎ ಮತ್ತು ಬಿ ವೆಕ್ಟರ್ನ ಕ್ರಾಸ್ ಪ್ರಾಡಕ್ಟನ್ನು ಇಲ್ಲಿ ಬರಿಬೇಕು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡೋಣ ಅಂದರೆ ಈ ಎ ಕ್ರಾಸ್ ಬಿ ವೆಕ್ಟರ್ನ ಮ್ಯಾಗ್ನಿಟ್ಯೂಡನ್ನು ಫೈಂಡ್ ಔಟ್ ಮಾಡೋಣ. ಯಾಕಂದರೆ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಫಾರ್ಮುಲಾ ಏನಿದೆ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಇರೋದ್ರಿಂದ ನಾವು ಎ ಕ್ರಾಸ್ ಬಿನ ಮ್ಯಾಗ್ನಿಟ್ಯೂಡನ್ನು ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಎ ಕ್ರಾಸ್ ಬಿ ವೆಕ್ಟರ್ನ ಸ್ಕೇಲಾರ್ ಕಂಪೋನೆಂಟ್ಸ್ ಏನಿದೆಯಲ್ಲ ಇದರ ಸ್ಕ್ವೇರ್ ಮಾಡಿಕೊಂಡು ಅದನ್ನು ಸ್ಕ್ವೇರ್ ರೂಟ್ ಒಳಗಡೆ ಏನು ಮಾಡಬೇಕಂದ್ರೆ ಕೂಡಿಸ್ಕೊಳ್ಬೇಕು. ಅಂದರೆ ಐದ ಕೊಯಿಫಿಷಿಯಂಟ್ ಏನಿದೆ 20 ಇದೆ, ಇದನ್ನು 20 ಸ್ಕ್ವೇರ್ ಮಾಡ್ಕೊಳ್ಬೇಕು. ಪ್ಲಸ್ ಜೆದ ಕೊಯಿಫಿಷಿಯಂಟ್ ಏನಿದೆ 5 ಇದೆ, ಇದನ್ನು 5 ಸ್ಕ್ವೇರ್ ಆಗಿ ಬರಿಬೇಕು. ಪ್ಲಸ್ ಅದೇ ರೀತಿ ಕೆದ ಕೊಯಿಫಿಷಿಯಂಟ್ ಏನಿದೆ 5 ಇದೆ, -5 ಇದೆ, ಇದನ್ನು -5 ಸ್ಕ್ವೇರ್ ಅಂತ ಬರೆದು ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೇಕು. ಸೊ ರೈಟ್ ಇನ್ ದಿ ನೆಕ್ಸ್ಟ್ ಸ್ಟೆಪ್ ರೂಟ್ 20 ಸ್ಕ್ವೇರ್ ಏನಾಗ್ತದೆ ಅಂದರೆ 400 ಆಗ್ತದೆ, ಪ್ಲಸ್ 5 ಸ್ಕ್ವೇರ್ ಏನಾಗ್ತದೆ ಅಂದರೆ 25 ಆಗ್ತದೆ, ಪ್ಲಸ್ -5 ಸ್ಕ್ವೇರ್ ಏನಾಗ್ತದೆ ಅಂದರೆ +25 ಆಗೋದ್ರಿಂದ ಇಲ್ಲಿ ನಾವು ರೂಟ್ ಒಳಗಡೆ ಇರುವಂಥ 400 + 25 ಅನ್ನು ಆ್ಯಡ್ ಮಾಡಿದರೆ ವಿಲ್ ಗೆಟ್ ಸ್ಕ್ವೇರ್ ರೂಟ್ ಆಫ್ 450. ಸೊ ಹೀಗೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ದ ವ್ಯಾಲ್ಯೂ ಸ್ಕ್ವೇರ್ ರೂಟ್ ಆಫ್ 450 ಸಿಕ್ಕಿದೆ. ದರ್ಫೋರ್ ರೈಟ್ ಏರಿಯಾ ಆಫ್ ಎ ಪ್ಯಾರಲೋಗ್ರಾಮ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಸೊ ಇಲ್ಲಿ ನಮಗೆ ಆಲ್ರೆಡಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ದ ವ್ಯಾಲ್ಯೂನ ಇಲ್ಲಿ ನಾವು ಫೈಂಡ್ ಔಟ್ ಮಾಡಿದ್ದೇವೆ. ಸೊ ಅದನ್ನೇ ಇಲ್ಲಿ ಬರೀಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಇಸ್ ಸ್ಕ್ವೇರ್ ರೂಟ್ ಆಫ್ 450 ಆಗಿರೋದ್ರಿಂದ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 450 ಸ್ಕ್ವೇರ್ ಯೂನಿಟ್ಸ್ ಆಗ್ತದೆ. ಸೊ ನಾನಿವಾಗ ಜೂನ್ 2014 ಕೇಳಿದಂಥ ಒಂದು ಕ್ವಶನನ್ನು ತೆಗೆದುಕೊಳ್ತಾ ಇದ್ದೇನೆ. ಫೈಂಡ್ ದ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ whose adjacent sides are given by the vector A vector is equal to I cap plus J cap minus K cap and B vector is equal to I cap minus J cap plus K cap. ಸೊ ನಾವಿಲ್ಲಿ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಅನ್ನು ಫೈಂಡ್ ಔಟ್ ಮಾಡಬೇಕಾಗಿದ್ದರಿಂದ ಮೊದಲಿಗೆ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ನ ಫೈಂಡ್ ಔಟ್ ಮಾಡೋಣ. ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಎಂಬುದು ಒಂದು ಥರ್ಡ್ ಆರ್ಡರ್ ಡಿಟರ್ಮೆಂಟ್ ಎಂಬುದು ನಿಮಗೆ ಗೊತ್ತಿದೆ. ಸೊ ಫಸ್ಟ್ ರೋ ಇದ್ರದ್ದು ಯಾವುದರಿಂದ ಫಿಲಪ್ ಮಾಡಬೇಕಂದ್ರೆ ಯೂನಿಟ್ ವೆಕ್ಟರ್ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಇಂದ ಫಿಲಪ್ ಮಾಡಿದ್ರೆ ಸೆಕೆಂಡ್ ರೋ ಎಲಿಮೆಂಟ್ಸನ್ನು ಸ್ಕೇಲಾರ್ ಕಂಪೋನೆಂಟ್ ಆಫ್ ಎ ವೆಕ್ಟರಿಂದ ಫಿಲಪ್ ಮಾಡಬೇಕು. ಎ ವೆಕ್ಟರ್ನ ಸ್ಕೇಲಾರ್ ಕಂಪೋನೆಂಟ್ಸ್ ಏನಿದೆ ಅಂದರೆ ಐದ ಕೊಯಿಫಿಷಿಯಂಟ್ 1, ಜೆದ ಕೊಯಿಫಿಷಿಯಂಟ್ 1 ಮತ್ತು ಕೆದ ಕೊಯಿಫಿಷಿಯಂಟ್ -1 ಇದೆ. ಅಂದರೆ ಐದ ಜೊತೆಗಿರುವ ಸಂಖ್ಯೆ ಏನಿದೆ ಇಲ್ಲಿ ಏನು ಕಾಣೋದಿಲ್ಲ ಅಂದರೆ ಅಲ್ಲಿ 1 ಇದೆ ಅಂತ ತಿಳ್ಕೊಳ್ಬೇಕು, 1 ಇದೆ. ಸೊ ಅದೇ ರೀತಿ ಜೆದ ಸಂಗಡ ಇರುವ ಸಂಖ್ಯೆ ಯಾವುದಿದೆ ಅಂದರೆ 1. ಅದೇ ರೀತಿ ಕೆದ ಜೊತೆಗಿರುವ ನಂಬರ್ ಯಾವುದಿದೆ ಅಂದರೆ ವಿತ್ ಸೈನ್ ಬರೀಬೇಕು, -1 ಅಂತ ಬರೀಬೇಕು. ಅದೇ ರೀತಿ ಥರ್ಡ್ ರೋ ಎಲಿಮೆಂಟ್ಸ್ ಆರ್ ಫಿಲ್ಡ್ ವಿತ್ ಸ್ಕೇಲಾರ್ ಕಂಪೋನೆಂಟ್ಸ್ ಆಫ್ ಬಿ ವೆಕ್ಟರ್. ಬಿ ದ ವೆಕ್ಟರ್ದು ಸ್ಕೇಲಾರ್ ಕಂಪೋನೆಂಟ್ಸ್ ಏನೇನು ಬರ್ತದೆ ಅಂದರೆ 1, -1 ಮತ್ತು +1 ಬರ್ತದೆ. ಅಂದರೆ ಐದ ಜೊತೆಗಿರುವ ನಂಬರ್ ಯಾವುದಿದೆಯಲ್ಲ ಅದನ್ನು ಇಲ್ಲಿ ಬರೀಬೇಕು. ಐದ ಜೊತೆಗೆ ಯಾವುದು ನಂಬರ್ ಇಲ್ಲ ಅಂದರೆ ಅಲ್ಲಿ 1 ಇರ್ತದೆ, ಅದನ್ನು ಇಲ್ಲಿ ಬರೀಬೇಕು. ಅದೇ ರೀತಿ ಜೆದ ಜೊತೆಗಿರುವ ನಂಬರ್ -1 ಇದೆ, ಇಲ್ಲಿ ಇದನ್ನು ಇಲ್ಲಿ ಬರೀಬೇಕು. ಕೆದ ಜೊತೆಗಿರುವ ನಂಬರ್ ಏನಿದೆ +1 ಇದೆ. ಸೊ ಹೀಗೆ ನಾವು ಸೆಕೆಂಡ್ ರೋ ಮತ್ತು ಥರ್ಡ್ ರೋ ಎಲಿಮೆಂಟ್ಸನ್ನು ಎ ಮತ್ತು ಬಿ ವೆಕ್ಟರ್ನ ಸ್ಕೇಲಾರ್ ಕಂಪೋನೆಂಟ್ಸನ್ನು ಬರೆದು ಇಲ್ಲಿ ಫಿಲ್ಅಪ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಥರ್ಡ್ ಆರ್ಡರ್ ಡಿಟರ್ಮೆಂಟನ್ನು ನಾವು ಫಸ್ಟ್ ರೋ ಮೂಲಕ ಎಕ್ಸ್ಪಾಂಡ್ ಮಾಡೋಣ. ಸೊ ಲೆಟ್ ಅಸ್ ಎಕ್ಸ್ಪಾಂಡ್ ದಿಸ್ ಡಿಟರ್ಮೆಂಟ್ ಅಲಾಂಗ್ ದಿ ಫಸ್ಟ್ ರೋ. ಫಸ್ಟ್ ಯು ರೈಟ್ ಐ ಕ್ಯಾಪ್ ಇಂಟು ಇಲ್ಲಿ ಐ ಕ್ಯಾಪ್ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮಲ್ಲಿ ಇರೋದ್ರಿಂದ ಫಸ್ಟ್ ರೋ ಮತ್ತು ಫಸ್ಟ್ ಕಾಲಮನ್ನು ನಾವು ಡಿಲೀಟ್ ಮಾಡಿದರೆ ನಮಗೆ ಸೆಕೆಂಡ್ ಆರ್ಡರ್ ಡಿಟರ್ಮೆಂಟ್ ಉಳಿತದೆ. ಇಲ್ಲಿರುವ ಎಲಿಮೆಂಟ್ಸ್ಗಳು 1, -1 ಮತ್ತು 1. ಸೊ ಇದನ್ನು ಮಲ್ಟಿಪ್ಲೈ ಮಾಡಬೇಕು. 1 × 1 ಏನಾಗ್ತದೆ ಅಂದರೆ 1, ಮೈನಸನ್ನು ಹಾಕ್ಕೊಳ್ರಿ. ನಂತರ ಇವೆರಡನ್ನ ಮಲ್ಟಿಪ್ಲೈ ಮಾಡಿರಿ. -1 × -1 +1 ಆಗ್ತದೆ, ಅದನ್ನು ಇಲ್ಲಿ ಬರೀರಿ, ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿರಿ. ನೆಕ್ಸ್ಟು ಜೆಯನ್ನು ಬರೀಬೇಕು. ಜೆ ಬರೆಯೋದಕ್ಕಿಂತ ಬಿಫೋರ್ ಏನು ಮಾಡ್ಕೊಳ್ಬೇಕಂದ್ರೆ ಮೈನಸನ್ನು ಹಾಕ್ಕೊಳ್ಬೇಕು. -J ಕ್ಯಾಪ್ ಇಂಟು ಅಂತ ಹಾಕ್ಕೊಳ್ರಿ. ಸೊ ಜೆ ಕ್ಯಾಪ್ ಲೈಸ್ ಇನ್ ಫಸ್ಟ್ ರೋ ಆ್ಯಂಡ್ ಸೆಕೆಂಡ್ ಕಾಲಮ್. ಫಸ್ಟ್ ರೋ ಮತ್ತು ಸೆಕೆಂಡ್ ಕಾಲಮ್ನಲ್ಲಿ ಜೆ ಕ್ಯಾಪ್ ಇರೋದ್ರಿಂದ ಸೊ ಫಸ್ಟ್ ರೋ ಮತ್ತು ಸೆಕೆಂಡ್ ಕಾಲಮನ್ನು ಡಿಲೀಟ್ ಮಾಡಿದರೆ ನಮಗೆ ಎಲಿಮೆಂಟ್ಸ್ಗಳು ಯಾವ್ಯಾವ್ದು ಇರ್ತಾವೆ ಅಂದರೆ 1, -1, 1 ಮತ್ತು 1 ಇರ್ತದೆ. ಸೊ ಇಲ್ಲಿ 1 ಅನ್ನು ಮಲ್ಟಿಪ್ಲೈ ಮಾಡಿದರೆ 1 1 is 1, put minus, then multiply -1 and +1. -1 × +1 ಏನಾಗ್ತಂದ್ರೆ -1 ಆಗೋದ್ರಿಂದ ಇಲ್ಲಿ ಬ್ರ್ಯಾಕೆಟನ್ನು ಹಾಕ್ಕೊಂಡು ಬ್ರ್ಯಾಕೆಟ್ ಒಳಗಡೆ -1 ಅನ್ನು ಬರೆದು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ. ಆ್ಯಂಡ್ ದ ಲಾಸ್ಟ್ ಟರ್ಮ್ ಈಸ್ ಪ್ಲಸ್ ಕೆ ಕ್ಯಾಪ್ ಇಂಟು ಇಲ್ಲಿ ಕೆ ಕ್ಯಾಪ್ ಏನಿದೆಯಲ್ಲ ಇದು ಫಸ್ಟ್ ರೋ ಮತ್ತು
ಥರ್ಡ್ ಕಾಲಮಲ್ಲಿ ಇರೋದ್ರಿಂದ ಇಲ್ಲಿ ಫಸ್ಟ್ ರೋ ಮತ್ತು ಥರ್ಡ್ ಕಾಲಮನ್ನು ಡಿಲೀಟ್ ಮಾಡಿದ್ರೆ ಸೊ ವಿ ಆರ್ ಲೆಫ್ಟ್ ವಿತ್ ದ ಎಲಿಮೆಂಟ್ಸ್ 1 1 1 -1. ಸೊ ಇವೆರಡನ್ನು ಈ ರೀತಿ ಮಲ್ಟಿಪ್ಲೈ ಮಾಡ್ಕೊಳ್ಬೇಕು. 1 × -1 ಏನಾಗ್ತದೆ -1 ಆಗ್ತದೆ. ಇಲ್ಲಿ ಮೈನಸನ್ನು ಹಾಕ್ಕೊಳ್ರಿ. ಸೊ ದೆನ್ ಮಲ್ಟಿಪ್ಲೈ ದೀಸ್ ಟು ಎಲಿಮೆಂಟ್ಸ್. 1 × 1 1 ಆಗ್ತದೆ. ಇಲ್ಲಿ 1 ಅಂತ ಬರೆದು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಬೇಕು. +1 -1 ಏನಾಗ್ತದೆ 0 ಆಗ್ತದೆ. ಇದನ್ನು ನೀವು 0 i ಕ್ಯಾಪ್ ಅಂತ ಬರೀರಿ, -j ಕ್ಯಾಪ್ ಅನ್ನು ಆಸ್ ಇಟ್ ಈಸ್ ಬರೀರಿ, ಬ್ರಾಕೆಟ್ ಒಳಗಡೆ 1 ಅನ್ನು ಆಸ್ ಇಟ್ ಈಸ್ ಬರೀರಿ. -1 × -1 +1 ಆಗ್ತದೆ. +1 ಬರೆದು ಬ್ರಾಕೆಟ್ ಅನ್ನು ಕ್ಲೋಸ್ ಮಾಡಿ, ಪ್ಲಸ್ k ಕ್ಯಾಪ್ ಅನ್ನು ಬರೆದು -1 -1 ಆ್ಯಡ್ ಮಾಡಿದ್ರೆ -2 ಬರ್ತದೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ 0 i ಕ್ಯಾಪ್ ಅನ್ನು ಆಸ್ ಇಟ್ ಈಸ್ ಬರೆದು ಇಲ್ಲಿ +1 +1 +2 ಆಗ್ತದೆ. +2 × -j is -2j ಕ್ಯಾಪ್ ಆಗ್ತದೆ. ಸೊ ಲಾಸ್ಟ್ ಟರ್ಮಲ್ಲಿ ಪ್ಲಸ್ ಇಂಟು ಮೈನಸ್ ಆಗ್ತದೆ. 2 × k ಕ್ಯಾಪ್ ಆಗ್ತದೆ. ಇದು 2 × k ಕ್ಯಾಪ್ ಅಂತ ಬರೀರಿ. ಸೊ ಹೀಗೆ ನಾವು ಎ ಮತ್ತು ಬಿ ವೆಕ್ಟರ್ನ ಕ್ರಾಸ್ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ನ ಫಾರ್ಮುಲಾ ಏನಿದೆ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ a × b ಇರೋದ್ರಿಂದ ನಾವು a × b ಈ ವೆಕ್ಟರ್ನ ಮ್ಯಾಗ್ನಿಟ್ಯೂಡನ್ನು ಫೈಂಡ್ ಔಟ್ ಮಾಡೋಣ. ಸೊ ಮ್ಯಾಗ್ನಿಟ್ಯೂಡ್ ಆಫ್ a × b ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಅಂಡರ್ ದಿ ರೂಟ್ ಯು ರೈಟ್ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದಿ ಸ್ಕೇಲಾರ್ ಕಂಪೋನೆಂಟ್ಸ್ ಆಫ್ ದಿಸ್ ವೆಕ್ಟರ್. ಈ ವೆಕ್ಟರ್ನ ಸ್ಕೇಲಾರ್ ಕಂಪೋನೆಂಟಿನ ಸ್ಕ್ವೇರ್ ಅನ್ನು ಬರೆದು ಅದನ್ನು ಆ್ಯಡ್ ಮಾಡಿದರೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ a × b ಸಿಗ್ತದೆ. ಸೊ ಮೊದಲಿಗೆ 0 ಸ್ಕ್ವೇರ್ ಅನ್ನು ಬರೀಬೇಕು. 0 ಸ್ಕ್ವೇರ್ 0ನೇ ಆಗಿರೋದ್ರಿಂದ 0 ಅನ್ನು ಬರುವ ಅಗತ್ಯ ಇಲ್ಲ. j ದ ಕೋಎಫಿಷಿಯಂಟ್ -2 ಇರೋದ್ರಿಂದ ಯು ರೈಟ್ -2 ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ k ದ ಕೋಎಫಿಷಿಯಂಟ್ -2 ಇರೋದ್ರಿಂದ ರೈಟ್ -2 ಹೋಲ್ ಸ್ಕ್ವೇರ್ ಬ್ರಾಕೆಟನ್ನು ಹಾಕ್ಕೊಂಡು -2 ಹೋಲ್ ಸ್ಕ್ವೇರ್ ಅಂತ ಬರೀರಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ -2 ಹೋಲ್ ಸ್ಕ್ವೇರ್ ಇದೆಯಲ್ಲ -2 × -2 ಆಗ್ತದೆ. -2 × -2 +4 ಪ್ಲಸ್ -2 ಸ್ಕ್ವೇರ್ ಇಸ್ +4 ಆಗ್ತದೆ. ಈ +4 ಮತ್ತು +4 ಅನ್ನು ಆ್ಯಡ್ ಮಾಡಿದ್ರೆ +8 ಆಗ್ತದೆ. ಸೊ ಇಲ್ಲಿ ನಾವು √8 ಮತ್ತು ಸಿಂಪ್ಲಿಫೈ ಮಾಡಿ ಬರೀಬಹುದು. ಸೊ √8 ನಾವು ಏನು ಮಾಡೋಣ ಅಂದರೆ 4 2s ಅಂತ ಬರ್ಕೊಳ್ಳೋಣ. 4 2s 8 ಆಗೋದ್ರಿಂದ 4 ಒಂದು ಸ್ಕ್ವೇರ್ ನಂಬರ್ ಆಗಿರೋದ್ರಿಂದ ಸ್ಕ್ವೇರ್ ರೂಟ್ ಆಫ್ 4 2 ಆಗ್ತದೆ. ಸೊ ಹಾಗಾಗಿ ನಾವಿಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ a × b ಅನ್ನು √8 ಆಗಿ ಬರೀಬಹುದು ಆರ್ ಸಿಂಪ್ಲಿಫೈಡ್ ಆನ್ಸರ್ 2√2 ಆಗು ಬರೀಬಹುದು. Therefore area of a parallelogram is equal to magnitude of a × b ವೆಕ್ಟರ್. ಇಲ್ಲಿ ನಾವು magnitude of a ವೆಕ್ಟರ್ × b ವೆಕ್ಟರ್ ನ ವ್ಯಾಲ್ಯೂ ಅನ್ನು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೇವೆ. ಸೊ magnitude of a × b ವೆಕ್ಟರ್ is equal to √8 ಅಂತ ಇಲ್ಲಿ ಬರೀಬಹುದು ಆರ್ 2√2 ಅಂತಲೂ ಬರೀಬಹುದು. ಹಾಗಾಗಿ ನಾನು ಇಲ್ಲಿ ಸಿಂಪ್ಲಿಫೈಡ್ ಫಾರ್ಮ್ ಆಫ್ magnitude of a × b ಅನ್ನು ಬರಿತಾ ಇದ್ದೇನೆ. ಅದು 2√2 ಆಗಿದೆ. ನೀವು ಬೇಕಾದರೆ √8 ಅನ್ನು ಸಹ ಬರೀಬಹುದು. Therefore area of the parallelogram is equal to 2√2 ಸ್ಕ್ವೇರ್ ಯೂನಿಟ್ಸ್ ಆರ್ √8 ಸ್ಕ್ವೇರ್ ಯೂನಿಟ್ಸ್ ಅಂತ ನೀವು ಬರೀಬಹುದು.